ಕೆಲವು ನಿಯಮಗಳನ್ನು ಉಲ್ಲಂಘನೆ ಮಾಡಿದವರ ಪುಣ್ಯ ಕಾಲವೋ ಜಾಕ್ಪಾಟ್ ಏನೋ ಗೊತ್ತಿಲ್ಲ, ಅಥವಾ ರಾಜ್ಯ ಸರ್ಕಾರದ ಬರ್ಬಾದ್ ಬಿದ್ದೋಗಿರೋ ರಾಜ್ಯ ಸರ್ಕಾರದ ಹಣೆ ಬರಹ ಸೃಷ್ಟಿಯಾಗಿರೋದಕ್ಕೆ ನಿಮ್ಮ ಪುಣ್ಯನೋ ಏನೋ ಲಾಭ ಆಗ್ತಿದೆ. ಎಲ್ಲೆಲ್ಲಿ 15% ಕಟ್ಟಡ ಉಲ್ಲಂಘನೆ ಆಗಿದೆ ಅವರೆಲ್ಲ ಒಂದಷ್ಟು ದಂಡ ಕಟ್ಟಿಬಿಟ್ಟು ಬೇಕಾದ್ರೆ ಹೊಸ ನಕ್ಷೆ ಮಾಡಿಕೊಂಡು ಅದಕ್ಕೆ ಪರ್ಮಿಷನನ್ನು ತೊಗೊಂಡ್ಬಿಡ್ಬೋದಂತೆ. ಕಾರ್ ಪಾರ್ಕಿಂಗ್ ಉಲ್ಲಂಘನೆ ಮಾಡಿದವ್ರಿಗೆ ಅಥವಾ ಸೆಟ್ ಬ್ಯಾಕ್ ಬಿಡದೇ ಇದ್ದರು ಈ ಥರದವ್ರಿಗೆಲ್ಲ. ಬಟ್ 15% ಒಳಗಡೆ ಇರಬೇಕು. ಅಂದರೆ ಆ ಸೈಟಿನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಬೋದು ಅನ್ನೋದ್ರೊಳಗಡೆನ 15% ಇರುತ್ತೆ. ಏನು ಅಂದರೆ 15% ಒಳಗಾಗಬೇಕು. ಸೆಟ್ ಬ್ಯಾಕ್ ಬಿಡದೇ ಇದ್ದರೆ, ಕಾರ್ ಪಾರ್ಕಿಂಗ್ ಇಲ್ಲದೆ ಇದ್ದರೆ, ಕಾರ್ ಪಾರ್ಕಿಂಗ್ ಇಲ್ದಿದ್ದರೆ 5,000 ರೂಪಾಯಿ ದಂಡ ಅಂತೆ. ಹಾಂ, ಅಲ್ಲಿಗೆ ಈ 30-40 20-13 ಅವ್ರುಗಳು 20-13 ಏನು ಕಾರ್ ಪಾರ್ಕ್ ಮಾಡ್ತಾರೆ? ಆಯಿತು. KHBನವ್ರು ಮನೆ ಕಟ್ಬಿಟ್ಟು ಕೊಟ್ಟಿದ್ದೀರಲ್ಲ, ಸಣ್ಣ ಮನೆ EWS ಮನೆಗಳು ಇವೆಲ್ಲ ಕಟ್ಟಿದ್ದೀರಲ್ಲ, ಅಥವಾ ಕೊಳೆಗೇರಿನವ್ರು ಕಟ್ಟಿದ್ದೀರಲ್ಲ, ಎಷ್ಟು ಕಾರ್ ಪಾರ್ಕ್ ಬಿಟ್ಟಿದ್ದೀರಿ? ಯಾರು ಫೈನ್ ಕಟ್ಟೋರಿಗೆ ಅಲ್ಲಿ? ಎಷ್ಟು ಕಾರ್ ಪಾರ್ಕ್ ಬಿಟ್ಟಿದ್ದೀರಪ್ಪ ಕೊಳೆಗೇರಿನವರು? ಕೊಳಚೆ ನಿರ್ಮೂಲನಾ ಮಂಡಳಿನವರು? ಕೊಳಚೆ ನಿರ್ಮೂಲನಾ ಮಂಡಳಿನವ್ರದ್ದು ನಕ್ಷೆ ತೆಗೆಸ್ಲಾ ಒಂದು 6-7 ಪ್ರಾಜೆಕ್ಟ್ದು ವೈಲೇಷನ್ನು 2000% ಇದೆ. ಬೇಕಾದ್ರೆ ತೋರಿಸ್ತೀನಿ. ಯಾರ ಕಷ್ಟದಲ್ಲಿದ್ದವ್ರು ಪಾಪ ಅಲ್ಲಿ ಇದ್ಕೋತಾರೆ, ಹಂಗಾಗಿ ಎಲ್ಲರೂ ಸುಮ್ಮನೆ ಇರ್ತಾರೆ. 2000% ತೋರಿಸ್ತೀನಿ, ಬೇಕಿದ್ರೆ ತೋರಿಸು ಅಂದ್ರೆ ತೋರಿಸ್ತೀನಿ. ಚಾಲೆಂಜ್ ಮಾಡಿ ನೋಡೋಣ. ಈಗ ಅಲ್ಲಿ ಕಾರ್ ಪಾರ್ಕ್ನ ಯಾರಪ್ಪ ಕಟ್ಟೋದು? ಅದು ಮನ್ನಾನ? ಅಲ್ಲಿ ಕಾರ್ ಪಾರ್ಕಿಂಗ್ ಇಲ್ವಲ್ಲ, ಅಲ್ಲಿ ಕಟ್ಟೋರು ಯಾರು ಹೇಳಿಪ್ಪ? ಹೌದು, ಕೊಟ್ಟವರೇ ಕಟ್ಟಬೇಕಲ್ವ. ಅಲ್ಲಿ ಸೆಟ್ ಬ್ಯಾಕು ಯಾರು? ತೋರಿಸ್ಲಾ ಎಷ್ಟು ಸೆಟ್ ಬ್ಯಾಕ್ ಬಿಟ್ಟಿದ್ದೀರಿ? ತೋರಿಸ್ಲಾ? ಅಲ್ಲಿಗೊಂದು ನಿಯಮ, ಇಲ್ಲಿಗೊಂದು ನಿಯಮ. ಅದಕ್ಕೆ ಆಯಿತು, ಎಲ್ಲ ವಸೂಲಿ. ಇದು ಕಾಸಿಲ್ಲದೆ ಇರೋ ಸರ್ಕಾರಗಳು ವಸೂಲಿಗೆ ಇಳಿದಿವೆ, ವಸೂಲಿ ಮಾಡ್ಕೋತಿದ್ದಾರೆ ಅಷ್ಟೇ. ವಸತಿ ಕೈಗಾರಿಕಾ ಕಟ್ಟಡಕ್ಕೆ 1,000 ರೂಪಾಯಿ ದಂಡ, 2,000 ರೂಪಾಯಿ ದಂಡ, ಡ್ಯಾಶ್ ಎಲ್ಲ ಹಾಕಿದ್ದಾರೆ. ನಗರ ಪಾಲಿಕೆ ವ್ಯಾಪ್ತಿಗೂ ತಂದಿದ್ದಾರೆ. ಇದನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೂ ತಂದಿದ್ದಾರೆ. ಮಹಾನಗರ ಪಾಲಿಕೆ ಅಂದರೆ ಬೆಂಗಳೂರಂಥ ಜಾಗದಲ್ಲಿ 2,000 ರೂಪಾಯಿ ಪ್ರತಿ ಚದರ ಮೀಟ್ರಿಗೆ. ವಾಣಿಜ್ಯ ಕಟ್ಟಡ ಆದರೆ 3,000. ವಾಣಿಜ್ಯ ಕಟ್ಟಡಕ್ಕೆ ಹಾಕಿ, ನಂದೇನಿಲ್ಲ. ಯಾವುದೂ ಪುಕ್ಕಟ್ಟೆ ಇಲ್ಲ. ಓಟ್ ತೊಗೊಳಕ್ಕೆ ಗ್ಯಾರಂಟಿ ಇದೆ. ಹೆಂಗೆ ಅಂದರೆ ಸಿಸ್ಟಮ್ ಇವಾಗ ಯಾವೊಂದು ದುಡ್ಡಲ್ಲಿ ಫಸ್ಟು ಮಜಾ ಮಾಡಿಬಿಡು, ಹಬ್ಬ ಮಾರಿ ಹಬ್ಬ ಮುಗಿಸ್ಕೊಂಬು, ಅಧಿಕಾರ ಹಿಡ್ಕೊಂಬಿಡು, ಹೆಂಗೋ ಹಿಡಿದ್ಬಿಡು, ಸುಳ್ಳೋ ಪಳ್ಳೋ ಬಿಡ್ತಾ ಇರು, ರೈಲು ಬಿಟ್ಬಿಟ್ಟು ಹಿಡ್ಕೊಂಬಿಡು ಅಧಿಕಾರ. ಚೆನ್ನಾಗಿ ದುಡ್ಡು ಹೊಡೆಯೋಕ್ಕೆ ಜಾಗ ಮಾಡ್ಕೋ ಫಸ್ಟು. ಆಮೇಲೆ ನೀನು ಹೇಳಿದ್ಯಲ್ಲ ಅದಕ್ಕೆ ಒಂದೊಂದು ರೀಸನ್ ಕೊಡ್ತಾ ಬಾ. ಇದು ನಾವು ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಇಲ್ಲ ಅಂತ ಹೇಳಿದ್ವಲ್ಲಪ್ಪ, ಹೇಳಿದ್ರಲ್ಲ, ಕೈ ಸುಮ್ಮನೆ ಕ್ಯಾಣ ಎತ್ಕ ಸೇರಿಸೋದು ಒಂದೊಂದಾಗಿ. ಆಮೇಲೆ ಎಲ್ಲ ಬಡವರ ವಿರೋಧಿಗಳು ಮಾತಾಡೋದು ಇದು ಅಂತನ್ಬಿಡು. ಅಥವಾ ಇನ್ನೇನೋ ಬೈದ್ಬಿಡಿ, ಮೋದಿ ಶಿಷ್ಯಂದ್ರು ಮಾಡ್ತಾ ಇರೋದಿದ್ವಲ್ಲ ಅಂತನ್ಬಿಡು. ಅಂದ್ಬಿಟ್ಟು ತಪ್ಪಿಸ್ಕೊಳ್ಳೋದು. ತಾನು ದುಡ್ಡು ಹೊಡೆಯೋಕೆ ಕೂತ್ಕೊಳ್ಳೋಕ್ಕಷ್ಟೇ ಇದು. ಬರೋವರೆಗೂ ಒಂದು, ಬಂದಮೇಲೆ ಒಂದು. ಎಲ್ಲದಕ್ಕೂ ದುಡ್ಡು ತಗೊಂಡು ಮಾಡೋದಾದ್ರೆ ನೀವ್ಯಾವ ಜನಹಿತ ಸರ್ಕಾರ ರೀ? ಯಾರಿಗೋ ಗ್ಯಾರಂಟಿ ಅಂತ ಇನ್ನು ಬೇರೆ ಅರ್ಬನ್ ಏರಿಯಾನವರೆಲ್ಲ ಇನ್ನು ಕತ್ತೆ ಕಾಯ್ತಾ ಇದ್ದಾರೆ ನಿಮ್ಗೆ ಓಟ್ ಕೊಡದೆ. ಹಂಗಾರೆ ಒಬ್ಬನೂ ಕೊಡಬಾರ್ದು ಕಾಂಗ್ರೆಸ್ಗೆ ಓಟ್ನ. ನಗರ ಪಾಲಿಕೆ ಎಲೆಕ್ಷನ್ ನಡೆದಾಗ ಕಂಡು ಕಡೆ ಹೊಡೆದು ಆಚೆ ಕಳಿಸ್ಬೇಕು ಇವ್ರನ್ನ. ಕಂಡಿದ್ದಕ್ಕೆಲ್ಲ ಕಾಸು ವಸೂಲಿ ಮಾಡಲೇಬೇಕಲ್ಲ ಸರ್. ಇದೇನಿದೆ ಲೆಕ್ಕಾಚಾರ ನಿಮ್ಮದು? ಗ್ಯಾರಂಟಿ ಮಾತ್ರ ಪುಕ್ಕಟ್ಟೆ. ನಾವು ಹೇಳಿದ್ವಾ ನಿಮಗೆ? ಓಟ್ ಹಾಕಿಸ್ಕೊಂಬಿಟ್ಟು ಅಧಿಕಾರ ಪಡ್ಕೊಂಡು ದುಡ್ಡು ಹೊಡೆಯಕ್ಕೆ ಬಂದಿರೋದು ಅದು ಐಡಿಯಾ. ಅದು ಎಲ್ಲರದ್ದು ಅದೇ ಐಡಿಯಾ. ಅದು ಬರೀ ಇದೇ ಆಗೋಯ್ತು. ಮಾತೆತ್ತಿದ್ರೆ ವಸೂಲಿ. ಇದೊಳ್ಳೆ ವಸೂಲಿ ಸರ್ಕಾರ, ತೆರಿಗೆ ಸರ್ಕಾರ, ವಸೂಲಿ ಸರ್ಕಾರ. ಬಾಯಲ್ಲಿ ಮಾತ್ರ ಬುರುಡೆ ಬಿಡ್ತಾ ಇರೋ ಸರ್ಕಾರ. ಇದು ಯಾವ ಗ್ಯಾರಂಟಿ ಅನ್ಬೇಕು? ಯಾವ ಗ್ಯಾರಂಟಿ ಅಂತ ಸಿಟಿನವ್ರು ಒಪ್ಕೋಬಾರ್ದು ನನ್ನ ಪ್ರಕಾರದಲ್ಲಿ. ದೇ ಶುಡ್ ಹೋಲಿ ರಿಜೆಕ್ಟ್ ದಿಸ್ ಪಾರ್ಟಿ ಹೇಳ್ತೀನಿ. ಕಾಂಗ್ರೆಸ್ ಹಿಂಗೆ ಆದರೆ ಇಂಡಿಪೆಂಡೆಂಟ್ ಸೆಲೆಕ್ಟ್ ಮಾಡ್ರಿ, ಇವರಿಬ್ಬರನ್ನು ಎಲೆಕ್ಟ್ ಮಾಡಬೇಡಿ. ಇವ್ರನ್ನ ಮನೆ ಕಳಿಸಿ ಇವ್ರನ್ನ. ಆಗ ಬಲ್ತಿರೋರು ಯಾರು, ಎಳಸುಗಳು ಯಾರು ಅಂತ ಗೊತ್ತಾಗ್ಲಿ ಅವ್ರಿಗೆ. ಏನ್ ಮಾಡ್ತಾರೆ ಇವರು? ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಕಾಂಗ್ರೆಸ್ ಹಾಗೂ RSS ನಡುವಿನ ಸೈದ್ಧಾಂತಿಕ ಸಮರ ಮುಂದುವರೆದಿದೆ. ಇಲ್ಲಿ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ಕೆಂಡ ಕಾರ್ತಾ ಇದ್ರೆ, ಅಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು RSS ನ ಬ್ಯಾನ್ ಮಾಡಬೇಕು ಅಂತ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ದೇಶದಲ್ಲಿ RSS ಬಿಜೆಪಿಯಿಂದಲೇ ಹೆಚ್ಚು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇರೋದು, ಹೀಗಾಗಿ ಬ್ಯಾನ್ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ತಿಳಿಸಿದ್ದಾರೆ. ಜೊತೆಗೆ ಇನ್ನು ಕಾಂಗ್ರೆಸ್ ಮುಖಂಡ ತಾರಿಕ್ ಅನ್ವರ್ RSS ಅನ್ನ ಭಯೋತ್ಪಾದಕ ಸಂಘಟನೆ ಅಂತ ಹೋಲಿಕೆ ಮಾಡಿದ್ದಾರೆ. ಭಯೋತ್ಪಾದನೆ ನಿಲ್ಲಿಸಬೇಕಾದ್ರೆ RSS ಬ್ಯಾನ್ ಮಾಡಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಯಾರು ಭಯೋತ್ಪಾದಕರು? ಇವರೇ ಭಯೋತ್ಪಾದಕರು.
ಯಾರು ಹೇಳ್ತಿದ್ದಾರೆ ಅವರೇ ಭಯೋತ್ಪಾದಕರು ನನ್ನ ಪ್ರಕಾರ. ನೀವೇ ಭಯೋತ್ಪಾದಕರು. ಏನು ಭಯೋತ್ಪಾದನೆ ಅಂದರೆ, ಭಯೋತ್ಪಾದಕರಾದಂಥ ಕಸಬ್ಬು ಪಸಬ್ಬನ್ನು ಡಿಫೆಂಡ್ ಮಾಡಿಕೊಂಡಿದ್ದ ಕಾಂಗ್ರೆಸ್ನವ್ರು ಭಯೋತ್ಪಾದಕರು ನನ್ನ ಪ್ರಕಾರದಲ್ಲಿ. ಯಾರ್ರೀ ಭಯೋತ್ಪಾದಕರು ಅಂತ ಕೇಳಬೇಕು. ಆ ಥರದ RSSನವ್ರು ಹೆಂಗೆ ಗೊತ್ತಾ, ಹಾಂ ಸರ್. ಇನ್ಯಾರಿಗೋ ಚೂ ಬಿಟ್ಬಿಟ್ಟು ಮಜಾ ನೋಡ್ತಾ ಇರ್ತಾರೆ ಸೈಡಿಗೆ ನಿಂತ್ಕೊಂಡು, ಧರ್ಮಸ್ಥಳದವ್ರ ಥರ. ಬೇರೆ ಯಾರೋ ಫೈಟ್ ಮಾಡಬೇಕು ಅವ್ರ ಯುದ್ಧನ, ಅವ್ರು ಬರಲ್ಲ. ಅವ್ರು ಯಾವುದಕ್ಕೂ ನಮಗೆ ಗೊತ್ತಿಲ್ಲ, ಬೇರೆ ಯಾರೋ ಮಾಡಬೇಕು. ಇದು ಈ BJP RSSನ ಹಣೆ ಬರಹ. ದೇ ಡೋಂಟ್ ಫೈಟ್ ಇನ್ ದ ಫ್ರಂಟ್. ತಾಕತ್ತಿಲ್ಲ ಅವ್ರಿಗೆ ಫ್ರಂಟಲ್ಲಿ ಫೈಟ್ ಮಾಡೋಕ್ಕೆ, ಅವ್ರ ವಿರುದ್ಧ ಇಲ್ಲ ಅವ್ರಿಗೆ. ಎಕ್ಸೆಪ್ಟ್ ರಾಮ ಜನ್ಮಭೂಮಿ ಇಶ್ಯೂ ಬಂದಾಗ ಅದೊಂದು ಜನಾಂದೋಲನದಲ್ಲಿ ಬಿಟ್ಟುಬಿಟ್ರೆ ಹ್ಯಾವ್ ನೋ ಇದು ಸತ್ತೋಗಿದೆ ಆ ರೋಗ ಅವ್ರಿಗಿದ್ದಿದ್ದ ಗುಣ. ನೇರ ಹೋರಾಟ. ಈಗ ಯಾರು ಭಯೋತ್ಪಾದಕ, ಯಾರು ಅವನನ್ನು ಡಿಫೆಂಡ್ ಮಾಡಿದ್ರು, ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡಿದ್ದ ಕಾಂಗ್ರೆಸ್ನವ್ರು ಭಯೋತ್ಪಾದಕರಂಗಾರೆ ಅಂತ ಹೇಳಬೇಕು ಯಾರೊಬ್ಬರು. ಈಗ ಖರ್ಗೆ ಅವರು ಹೇಳ್ತಾರೆ RSS ಬ್ಯಾನ್ ಮಾಡಬೇಕು, ಕಾನೂನು ಸುವ್ಯವಸ್ಥೆ. ಎಲ್ಲಿ ಖರ್ಗೆ ಹೇಳಬೇಕಲ್ಲ, ಮಗ ಹೇಳ್ಬಿಟ್ಟ ಅಂತ ಅಪ್ಪ ಬಂದು ಅದನ್ನೇ ಊದ್ಬಿಟ್ರೆ ಹೇಳಿ ಎಲ್ಲಿ ಅಂತ ಹೇಳಬೇಕಲ್ಲ. ಎಲ್ಲಿ ಇಂಥ ಊರಿನಲ್ಲಿ ಇದೇ ಕಾರಣಕ್ಕಾಗಿದೆ ಅಂತ ಕೊಡಿ, ಲಿಸ್ಟ್ ಮಾಡಿ. ಸುಮ್ಮನೆ ವೈಯಕ್ತಿಕ ಮುಸ್ಲಿಂ ಆರ್ಗನೈಸೇಷನ್ಸಲ್ಲಿ ಎಷ್ಟಾಗಿದೆ ಅಂತ ಬೇರೆಯವ್ರು ಮಾಡ್ತಾರೆ. SDP PF ಯಾವ್ಯಾವುದೋ ಬೈತಾರಲ್ಲ ಒಬ್ರಿಗೊಬ್ರು, ಅವ್ರದ್ದು ಮಾಡಲಿ. ನೀವು ಪಟ್ಟಿ ಕೊಡಿ. ನೀವು ಪಟ್ಟಿ ಕೊಡಿ, ಎಲ್ಲಿದೆ? ಪಟೇಲ್ರನ್ನ ಹೀನಾಯವಾಗಿ ನಡೆಸ್ಕೊಂಡವರೆಲ್ಲ ಇವತ್ತು ಪಟೇಲ್ರ ಬಗ್ಗೆ ಮಾತಾಡ್ತಾರೆ. ಹಾಂ, ಅವ್ರ ಬಗ್ಗೆ ಆಯ್ತಪ್ಪ. ಮಾತಾಡಿದ್ರು. BJPಗೆ ಹೋಗಿ ಹೇಳ್ತಿದ್ದಾರೆ ಬ್ಯಾನ್ ಮಾಡಿಬಿಡಿ. ನನ್ನ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಇಟ್ಕೊಂಡು ಯಾವನ್ರಿ ಕೇರ್ ಮಾಡ್ತಾನೆ ಹೇಳಿ ಸರ್? ನೀವು ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ಸಲ್ಲಿ ಕೇರ್ ಮಾಡ್ತಿದ್ದಾರೋ ಅಲ್ವೋ ನಂಗೆ ಗೊತ್ತಿಲ್ಲ. ಇನ್ನೂ ಯಾವನ್ ಕೇರ್ ಮಾಡ್ತಾನೆ? ಆಡಳಿತದಲ್ಲಿರುವ BJP ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ನೀವು ಅದನ್ನು ಬ್ಯಾನ್ ಮಾಡಿ ಅಂತ ಅವ್ರಿಗೆ ಹೇಳಿದ್ರೆ ಅದು ಜೋಕಾ ಅಲ್ವಾ? ಸಾಧ್ಯನಾ? ಅದು ಜೋಕಾ ಅಲ್ವಾ ಹೇಳಿ? ನೀವೇ 10 ವರ್ಷ ಆದರೆ ಹಿಂದಕ್ಕೆ ಇದ್ರಲ್ಲ, 2004ರಿಂದ 2014ರವರೆಗೆ ನೀವೇ ಯಾಕೆ ಬ್ಯಾನ್ ಮಾಡಲಿಲ್ಲ? ನೀವು ಪಟೇಲ್ರು RSSನ್ನು ಬಂದ್ ಮಾಡಿಬಿಡ್ಬೇಕು ಅಂತ ಹೇಳಿದ್ದಿದ್ದು ಇವತ್ತಲ್ವಲ್ಲಪ್ಪ, ಅವತ್ತೇ ತಾನೇಪ್ಪ. ನಿಮಗೆ ಸಿಕ್ಕಾಬಟ್ಟೆ ಜ್ಞಾನದಲ್ಲಿ ಅದು ಗೊತ್ತಿತ್ತಲ್ಲಪ್ಪ, ಆಗಲೇ ಮಾಡಿಸ್ಬಿಡ್ಬೇಕಾಗಿತ್ತು. ಸಿಕ್ಕ ಅವಕಾಶ ಅದಕ್ಕೆ ಈಗ ಯಾಕೆ ಇವ್ರಿಗೆ ಯಾಕೆ ಹೇಳಬೇಕು? ಓ, ಅಮ್ಮನಿಗೆ ಹೇಳೋದು ಮಗು ಸಾಯಿಸು ಅಂತ. ಚೆನ್ನಾಗಿದೆ. ಜೋಕ್ ಅಲ್ವಾ ಇದು? ಇಸ್ ಇಟ್ ನಾಟ್ ಎ ಜೋಕ್? ಗಾಂಧಿ ಜಯಂತಿ ದಿನ ಯಾರು ಒಬ್ಬ ದೊಡ್ಡವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕಾಂಗ್ರೆಸ್ ಬ್ಯಾನ್ ಆಗಬೇಕು ಅಂದ್ರೆ ಯಾಕೆ? ಮಹಾತ್ಮ ಗಾಂಧಿ ಹೇಳಿದ್ರು ಕಾಂಗ್ರೆಸ್ನ ಬರ್ಖಾಸ್ತಗೊಳಿಸಿ ಅಂತ. ನೀವೆಲ್ಲ ಬೋಗಸ್ ಫೆಲೋಸು, ಬೇಕು ಅಂತ ಕಂಟಿನ್ಯೂ ಮಾಡ್ಕೊಂಡಿದ್ರಿ ಸ್ವಂತ ಲಾಭಕ್ಕೆ. ಅದು ಬರ್ಖಾಸ್ತ್ ಆಗಬೇಕು ಅಂತ ಹೇಳಿದ್ರೆ ಹೆಂಗಿರುತ್ತೆ? ಅವರ ಆಶಯದ ಪ್ರಕಾರ ಹೆಂಗಿರುತ್ತದೆ? ಅಂಬೇಡ್ಕರ್ರು 10 ವಿಚಾರಗಳಲ್ಲಿ 10 ರೀತಿ ಹೇಳಿದಾರಪ್ಪ. ಅದೆಲ್ಲ ಫಾಲೋ ಮಾಡಿದ್ದೀರಾ? ಬೇಕಾಗಿದ್ದು ಆರಿಸ್ಕೊಂಡು ಫಾಲೋ ಮಾಡೋದು, ಸೆಲೆಕ್ಟಿವ್ ಆಗಿ. ಖರ್ಗೆ ಅವರು ಅಷ್ಟೇ, ತನಗೆ ಬೇಕಾಗಿದ್ದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೇಳೋದು. ಹಂಗಾರೆ ಅಂಬೇಡ್ಕರ್ ಹೇಳಿದ್ನೆಲ್ಲ ಯಾಕೆ ಫಾಲೋ ಮಾಡಲ್ಲ? ಎಲ್ಲನೂ ಫಾಲೋ ಮಾಡಿ. ಗಾಂಧಿ ಹೇಳಿದ್ನೆಲ್ಲ ಫಾಲೋ ಮಾಡಿ ನೋಡೋಣ. ಅಪ್ಪ ಗಾಂಧಿ ಹೇಳ್ದಂಗೆ ನಿಮ್ಮ ಕಾಂಗ್ರೆಸ್ನ ಬರ್ಖಾಸ್ತ್ ಮಾಡಿ ನೋಡೋಣ. ಎಲ್ಲ ಆಗಲ್ಲ, ಹೋಗಲ್ಲ. ವೈ ಆರ್ ಯು ಪ್ಲೇಯಿಂಗ್? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನೀವು ಯಾಕೆ ಇದಕ್ಕೆ ತಲೆ ಹಾಕಕ್ಕೆ ಹೋದ್ರಿ ಅಂತ ಗೊತ್ತಿಲ್ಲ. ನಿಮ್ಮ ಪುತ್ರ ಬಿಡಿ, ನೀವು ಯಾಕೆ ಇದಕ್ಕೆ ಹಾಕಕ್ಕೆ ಹೋದ್ರಿ ಗೊತ್ತಿಲ್ಲ. ಅದು ವೈಯಕ್ತಿಕವಾಗಿ ಹಾಕಕ್ಕೆ ಹೋದ್ರಿ ನನಗೆ ಐಡಿಯಾಸ್ ಬರ್ತಾ ಇಲ್ಲ. ಎಸ್, ಇನ್ನು ಅನಿಮಲ್ಸ್. ಸರ್ದಾರ್ ಪಟೇಲ್ದು ಇವತ್ತು ರಾಷ್ಟ್ರೀಯ ಭದ್ರತಾ ದಿನವಾಗಿ ಮಾತಾಡ್ಸಿದ್ರು. ಕೆವಾಡಿಯಾನಲ್ಲಿ ದೊಡ್ಡ ಪ್ರೊಸೆಷನ್ ಥರ ಎಲ್ಲ ಮಾಡಿದ್ರು. ಒಂಥರ ರಿಪಬ್ಲಿಕ್ ಡೇ ಪೆರೇಡ್ ಇದ್ದಂಗಿತ್ತು. ಪ್ರೈಮ್ ಮಿನಿಸ್ಟರ್ ಭಾಷಣ ಮಾಡಿದ್ರು, ಕಾಂಗ್ರೆಸ್ನ ಬೋಯಿದ್ರು ಅಷ್ಟೇ. ಎಸ್. ಕಾಡು ಪ್ರಾಣಿಗಳು ಹಾಗೂ ಮಾನವರ ಸಂಘರ್ಷ ಕೊನೆ ಇಲ್ಲದಂತಾಗಿದೆ. ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ 2 ಮೃತರಾಗಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. 10 ತಿಂಗಳಿನಿಂದ ಶೃಂಗೇರಿ ಕ್ಷೇತ್ರದಲ್ಲಿ ಒಟ್ಟು 7 ಮಂದಿ ಮೃತರಾಗಿದ್ದಾರೆ. ಶಾಶ್ವತ ಪರಿಹಾರ ಕೊಡೋದ್ರ ವಿನಃ ಇಲ್ಲಿಗೆ ಬರಕ್ಕೆ ಹೋಗಬೇಡಿ ಅಂತ ಆಗ್ರಹಿಸಿದ್ರು. ಕೊನೆಗೆ 20 ಲಕ್ಷ ಪರಿಹಾರವನ್ನ ಹಸ್ತಾಂತರ ಮಾಡಿ ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಇನ್ನು ಮೈಸೂರಿನ ಸಿರುಗೂರು ತಾಲೂಕಿನಲ್ಲೂ ಕೂಡ ಹುಲಿ ದಾಳಿಗೆ ಮತ್ತೋರ್ವ ವ್ಯಕ್ತಿ ಮೃತರಾಗಿರುವಂತಹ ಘಟನೆ ನಡೆದಿದೆ. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಾಡೆಮ್ಮೆಗೆ ಅರವಳಿಕೆ ಕೊಟ್ಟು ಸೆರೆ ಹಿಡಿಯುವಾಗ ಅದು ಸಾವನ್ನಪ್ಪಿದೆ. ಪ್ರಾಣಿ ವಿನಿಮಯ ಯೋಜನೆಯಡಿಯಲ್ಲಿ ಈ ಕಾಡೆಮ್ಮೆನ ಹೈದರಾಬಾದ್ನ ನೆಹರು ಝೂಮ್ಗೆ ಸ್ಥಳಾಂತರ ಮಾಡಬೇಕಾಗಿತ್ತು. ಈ ಮಧ್ಯೆ BRT ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ತಾಯಿ ಹುಲಿ ಕಣ್ಮರಿಯಾಗಿ ಅನಾಥವಾಗಿದ್ದಂತಹ 3 ಮರಿ ಹುಲಿಗಳ ಪೈಕಿ 2 ಮರಿ ಹುಲಿಗಳು ತಾಯಿ ಹಾಲಿಲ್ಲದೆ ಮೈಸೂರಿನ ಪುನರ್ವಸತಿ ಕೇಂದ್ರದಲ್ಲಿ ಮೃತರಾಗಿವೆ. ಇದು ಶಾಶ್ವತ ವ್ಯವಸ್ಥೆ ಆಗಬೇಕು. ನಿಮ್ಮಿಂದ ಸಾಧ್ಯ ಇಲ್ಲ, ಜಿಲ್ಲಾಡಳಿತ ಸಾಧ್ಯ ಇಲ್ಲ. ಜಿಲ್ಲಾ ಮಂತ್ರಿಗಳು ಬಂದ್ಬಿಟ್ಟು ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ಆಗಬೇಕು. 7 ಸಾಲ ಆಗಿದೆ. ಇದ್ರ ಮುಂದೆ ಇದು ಆಗಲಿರುವಂತೆ ನಾವು ರಾಜ್ಯ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಹಿಂದೆ ಒತ್ತಡವನ್ನು ತಂದಿದ್ದೆವು, ಮುಂದೂ ಕೂಡ ಒತ್ತಡ ತರ್ತೇವೆ. ಯಾವುದೇ ಗೊಂದಲಗಳಿಲ್ಲದೆ ಇದನ್ನು ನಾವು ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಒಟ್ಟಾಗಿ ಶ್ರಮ ಕೊಡೋಣ. ಶಾಶ್ವತವಾಗಿ ಆಗತ್ತೆ ಅಂತ ನನಗೆ ಡೌಟು. ಆಗ್ಲಿಕ್ಕಿಲ್ಲ, ಪ್ರಪಂಚದಲ್ಲೇ ಎಲ್ಲೋ ಆಗಿಲ್ಲ.
ಹೇಗೆ ತಡೆಯೋದು? ನಿಮ್ಮಲ್ಲಿ ಆಗತ್ತಾ ಇಲ್ವಾ ನನಗೆ ಗೊತ್ತಿಲ್ಲ, ಆದರೆ ನೀವು ವಂಡರ್ಫುಲ್ ನೀವು. ಆದರೆ ಯಾಕಂದರೆ ಅದು ಅಷ್ಟು ಸುಲಭ ಅಲ್ಲ, ಅದು ಹಿಂಗೊಂದು ಬೇಲಿ ಹಾಕ್ಬಿಡೋದಲ್ಲ ಅದು ಕೆಲಸ. ಅದು ನಂಬರ್ 1 ಇಲ್ಲಿ ಆನೆಯದಕ್ಕೆ ಹೌದು. 20 ಲಕ್ಷ ರೂಪಾಯಿ ಪರಿಹಾರನ ಭಾಳ ಸುಲಭವಾಗಿ ರಾಜ್ಯ ಸರ್ಕಾರ ಕೊಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಬಟ್ ಯು ಆರ್ ನಾಟ್ ಮೇಕಿಂಗ್ ದಿ ಆಫೀಸರ್ಸ್ ರೆಸ್ಪಾನ್ಸಿಬಲ್ ಯಾರಿದಕ್ಕೆ ಅಂತ. ಅವ್ರ ಕೆಲಸಗಳೇನು? ಪ್ರಿವೆಂಟಿವ್ ವರ್ಕ್ಸಲ್ಲಿ ಸ್ಟಾಪ್ ಅಲ್ಲ, ಸ್ಟಾಪ್ ಮಾಡೋಕ್ಕಾಗತ್ತೆ ಅಂತ ನಾನು ಹೇಳಲ್ಲ. ಅದಾವ ಜವಾಬ್ದಾರಿನೂ ಆಗಲ್ಲ. ಯಾವ ಅಧಿಕಾರಿ ಏನು ಪ್ರಿವೆಂಟಿವ್ ವರ್ಕ್ಸನ್ನು ತೊಗೊಂಡಿದ್ದಾನೆ ದೂರು ಬಂದಾಗ ಯಾಕೆ ಅವ್ರನ್ನ ಮನೆಗೆ ಕಳಿಸ್ತಾ ಇಲ್ಲ? ಫಾರೆಸ್ಟ್ ಆಫೀಸರ್ಸು ವರ್ಕ್ಲೋಡನ್ನು ನೀವು ರಿವ್ಯೂ ಮಾಡಲೇಬೇಕು. ಭಾಳ ಜನ ಬೇಡವಾದ ಜಾಗದಲ್ಲಿ ಠಿಕಾಣಿ ಹಾಕ್ಕೊಂಡು ನೆಮ್ಮದಿಯ ಕಾಲ ಕಳ್ಕೊಂಡಿದ್ದಾರೆ. ಎಲ್ಲಿ ಜನ ಇರಬೇಕು ಅಲ್ಲಿ ಜನ ಇಲ್ಲ. ಇಲ್ಲದೆ ಇರೋ ಕಡೆ ಬೆಂಗಳೂರಂಥ ಜಾಗದಲ್ಲಿ ಫಾರೆಸ್ಟೇ ಇರಬೇಕಾದ ಇರಲಿ, ಫಾರೆಸ್ಟ್ನವರು ಇಲ್ಲಿ ಇರಬಾರ್ದಂಥ ಜಾಗದಲ್ಲಿ ಇದ್ದಾರೆ. ಇಲ್ಲಿ ಒಂದು ಮಣ ತುಂಬಿಕೊಂಡಿದ್ದಾರೆಲ್ಲ. ಯು ಹ್ಯಾವ್ ಟು ರಿವ್ಯೂ ದಿಸ್ ಡಿಪಾರ್ಟ್ಮೆಂಟ್. 6 ಜನನೇ ನಿಮ್ಮನ್ನು ರಿವ್ಯೂ ಮಾಡ್ತಾರೆ, ಹೇಳಿದ್ದೀನಿ. ಅದಕ್ಕೆ ಇವತ್ತು ಅಲ್ಲಲ್ಲಿ ಕೋಪಗಳಾಗ್ತದೆ. ಇದು ಯಾಕೆ ಸಾಯಿತು ಕಾಡಮೆ ನನಗೆ ಗೊತ್ತಿಲ್ಲ. ಸಮ್ ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಹ್ಯಾಪನ್. ಅದೇನು ಓವರ್ ಡೋಸ್ ಆಯಿತಾ? ಯಾಕಾಯಿತು? ನೀವು ಇದು ಕೊಟ್ಟಾಗ ಅದು ಓವರ್ ಡೋಸ್ ಆಯಿತಾ? ಆ್ಯಂಟಿಡೋಟ್ ಆಗೋಕ್ಕೆ ಆಗಲಿಲ್ವಾ? ಏನಾಯಿತು ಅಂತ ಗೊತ್ತಿಲ್ಲ. ಅದು ಇಟ್ಸ್ ನಾಟ್ ಎ ಭಾಳ ಡಿಫಿಕಲ್ಟ್ ಆಪರೇಷನ್, ಏನು ಆಗಬಾರ್ದಾಗಿತ್ತದು ಇಂಥ ಫಾರೆಸ್ಟಲ್ಲಿ. ಯಾವುದೋ ಥಿಂಕ್ ನ್ಯಾಚುರಲ್ ಇದ್ರ ಜಂಗಲಲ್ಲಾದರೆ ಬೇರೆ ಕತೆ, ಎಸ್ಕೇಪ್ ಆಯಿತು, ಸಿಕ್ಕಲಿಲ್ಲ ಕೈಗೆ ಏನದು ಇದೆಲ್ಲ. ಯಾಕಂದರೆ ನಾನು 30 ವರ್ಷದಿಂದ ಡಾರ್ಟಿಂಗ್ ನೋಡಿರೋನು, 30 ವರ್ಷದಿಂದ ನೋಡಿದ್ದೀನಿ ಅನಿಮಲ್ಸಿಗೆ ಡಾರ್ಟ್ ಮಾಡೋದನ್ನು. ಅಟ್ಟಿಸ್ಕೊಂಡು ಹೋಗ್ತಿದ್ವಿ ಆಮೇಲೆ, ಯಾಕಂದರೆ ಅವತ್ತು ಆ್ಯಂಟಿಡೋಟ್ ಕೊಡಬೇಕು. ಹಾಗೆ ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟ್ ಮಾಡಬೇಕು ಯಾರು. ಎಸ್